ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ನಮ್ಮ ಸಮರ್ಥಿ ಈಗ ಸಾಲಿಗೆ ಹೋದ ರೀ. ಅವನಿಗೆ ಅವಲಕ್ಕಿ ಮಾಡಿ ಕಟ್ಟಿದ್ದೀವಿ ರೀ. ಅವ್ರ ಚಿಕ್ಕಮ್ಮ ಅವಲಕ್ಕಿ ಮಾಡಿದ್ದಳ್ರಿ. ಅವನಿಗೂ ಸ್ವಲ್ಪ ಕಟ್ಟಾಳ್ರಿ ಡಬ್ಬಿ ಒಳಗೆ ರೀ. ಏನೂ ಅಡುಗೆ ಮಾಡಿಲ್ರಿ. ಬಿಸಿನ ಮ್ಯಾಗ ಮಾಡ್ಬೇಕು ನೋಡ್ರಿ ಅಡುಗೆ ರೀ. ಈ ಸದ್ರಿ ಮೆಣಸಿನ್ಕಾಯಿ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಭಾರಿ ಅಂದ್ರೆ ಭಾರಿ ಹತ್ತದ್ರಿ ರೊಟ್ಟಿ ಒಳಗೆ ಚಪಾತಿ ಒಳಗೆ ರೀ. ಹೆಂಗೆ ಮಾಡೋದತ್ತೆ ನಿಮಗೂ ತೋರಿಸ್ತೀವಿ ಬರ್ರಿ. ನೋಡಿರಿ ನಾವು ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ನಾವು ಎಷ್ಟು ಬೇಕಾದ ಪಲ್ಯ ಅಷ್ಟು ಮೆಣಸಿನ್ಕಾಯಿ ತೊಗೊಳೋದು ನೋಡ್ರಿ. ನಾ ಇದರಲ್ಲೇ ಒಂದು ಪ್ಲೇಟ್ ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ಇವು ಈ ಸದ್ದ ಮಿಕ್ಸರ್ಗೆ ಹಾಕೊಂಬರ್ಬೇಕು ರೀ. ನಾವು ಹುರಿದಿಲ್ಲ ರೀ, ಹಸಿವೆ ತೊಗೊಂಡೀನಿ ರೀ. ಹಾಗೆ ರೀ ಇವು ಮಿಕ್ಸರ್ಗೆ ಹಾಕೊಂಬರ್ಬೇಕು ನೋಡ್ರಿ. ಸಣ್ಣಗೆ ಹಾಕಬಾರ್ದ್ರಿ ಭಾಳ, ಸ್ವಲ್ಪ ಹಾಗೆ ದಪ್ಪ ಇರ್ಬೇಕು ರೀ. ಕಚಡ ಬಚಡ ಆಗ್ಬೇಕು ನೋಡ್ರಿ. ಈ ಸದ್ದ ಒಂದು ಸ್ವಲ್ಪ ಉಪ್ಪು ರೀ, ಯಾಕಂದ್ರೆ ಸೌಳು ಹಿಡಿತದಲ್ರಿ. ಸ್ವಲ್ಪ ಉಪ್ಪು ರೀ, ಸ್ವಲ್ಪ ಉಪ್ಪು ಹಾಕೊಳ್ಳೋದು. ಇದಕ್ಕೆ ಮಿಕ್ಸರ್ಗೆ ಹಾಕೊಂಬರೋದ್ರಿ ನೋಡ್ರಿ. ಈ ಥರ ಮಿಕ್ಸರ್ಗೆ ಹಾಕೊಂಬಂದೀನಿ ರೀ. ಇದಕ್ಕೆ ಬೆಳ್ಳುಳ್ಳಿ ಕುಟ್ಕೊಂಡೀನಿ ರೀ, ಸ್ವಲ್ಪ ಬೆಲ್ಲ ತೊಗೊಂಡೀನಿ ರೀ. ಈ ಸದ್ದ ಪಾನಿ ಹೊಡಿಬೇಕು ನೋಡ್ರಿ. ಇದಕ್ಕೆ ನೋಡ್ರಿ ಎಣ್ಣೆ ಹಾಕೊಂಡೀನಿ ರೀ. ಈಗ ಜೀರಿಗೆ ಸಾಸ್ಮೆ ರೀ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ರೀ. ಸ್ವಲ್ಪ ಕೊರಬೇವು ರೀ. ಆಮೇಲೆ ರೀ ಬೆಳ್ಳುಳ್ಳಿ ರೀ. ಅದು ಬೆಳ್ಳುಳ್ಳಿ ಚೆಂದಾಗ ಬೇಯ್ದಿಂದ್ರಿ. ಇದು ಖಾರ ಹಾಕೊಳ್ಳೋದು ನೋಡ್ರಿ ಇದ್ರೊಳಗೆ. ಈಗ ಖಾರ ಹಾಕೊಳ್ಳೋದ್ರಿ. ಹಸಿ ವಾಸನೆ ಹೋಗತನ ಖಾರ ರೀ ಚೆಂದಾಗ ಒಳಗೆ ಬೇಯಿಸ್ಬೇಕ್ರಿ. ಸಣ್ಣಗ ಇಟ್ಟು ಚೆಂದಾಗ ಹುರ್ಕೋಬೇಕು ನೋಡ್ರಿ. ಅದ್ರೊಳಗೆ ನೋಡ್ರಿ ಚೆಂದಾಗ ಫ್ರೈ ಆಗ್ಯದ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅದ್ರಾಗ ಸ್ವಲ್ಪ ಹಾಕೊಂಡಿರ್ತೀವಲ್ರಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ಆಮೇಲೆ ಸ್ವಲ್ಪ ಹುಣ್ಚಿಕಾಯಿ ರಸ ತೊಗೊಂಡೀನಿ ರೀ, ಅದನ್ನು ಹಾಕೊಳ್ಳೋದು ರೀ. ಆಮೇಲೆ ಸ್ವಲ್ಪ ಬೆಲ್ಲ ತೊಗೊಂಡೀನಿ ರೀ, ಒಂದು ಸ್ವಲ್ಪ ಅದು ಬೆಲ್ಲ ಹಾಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಕಲಿಸ್ಬೇಕ್ರಿ. ಈಗ ನೋಡ್ರಿ ಚೆಂದಾಗೆಲ್ಲ ಹುಣ್ಚಿಕಾಯ್ದು ಹಾಕಿದೆ ರೀ. ಈಗ ಸ್ವಲ್ಪ ಅರಿಶಿನ ಪುಡಿ ರೀ, ಭಾರಿ ಅಂದ್ರೆ ಭಾರಿ ಆಗ್ತದ್ರಿ. ಈ ಥರ ನೀವು ಒಮ್ಮೆ ನೋಡ್ರಿ. ಮಸ್ತ್ ಅಂದ್ರೆ ರೊಟ್ಟಿ ಚಪಾತಿ ಜೋರಿ ಇದ್ರೂ ಮಸ್ತ್ ಆಗ್ತದ್ರಿ. ಬಿಸಿ ಬಿಸಿ ಅನ್ನದ ಜೊತೆನೂ ಮಸ್ತ್ ಆಗ್ತದ್ರಿ. ಬಿಸಿ ಅನ್ನ ನಮ್ಮ ಸೈಡಿದು ಈ ಥರ ಮಾಡಿಕೊಂಡು ಅನ್ನ ಎಣ್ಣೆ ಹಾಕೊಂಡು ಉಣ್ತಾರೆ ನೋಡ್ರಿ. ಚೆಂದಾಗ ಕುದಿಬೇಕು ರೀ. ಆಮೇಲೆ ರೀ ಸ್ವಲ್ಪ ಶೇಂಗಾ ಪುಡಿ ರೀ, ಕೊಟ್ಕೊಂಡು ಶೇಂಗಾ ಪುಡಿ ರೀ.
ನೋಡ್ರಿ ಪಲ್ಯ ರೆಡಿ ಆಯ್ತು ಯಾವ ಥರ ಆಗ್ಯದತ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ್ರಿ ಬಿಸಿ ಬಿಸಿ ಅನ್ನದೊಳಗೆ ರೊಟ್ಟಿ ಚಪಾತಿ ಒಳಗೆ ಮಸ್ತ್ ಕಾಂಬಿನೇಷನ್ ಆಗ್ತದ ನೋಡ್ರಿ ನೀವು ಈ ಥರ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾವ ಥರ ಆಗ್ಯದ ಅಂತೇಳಿ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ